ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲರೂ ಕೂಡ ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ಗೆ ವಿಶೇಷವಾಗಿರ್ತಕ್ಕಂಥ ಸ್ವಾಗತ. ನಾನು ನಿಮ್ಮ DS ನಂದ್ಯಾಳ್ ಸರ್. ಇದು ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ ಜಿಲ್ಲಾ ಚಿತ್ರದುರ್ಗದ ವತಿಯಿಂದ ಇವತ್ತಿನ ಕ್ಲಾಸಸ್ ಅನ್ನ ನೀವು ಕೇಳ್ತಾ ಇದ್ದೀರಿ. ಇವತ್ತಿನ ದಿವಸ ನಾವು ನೋಡೋಣ ನವೋದಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಣಿತದಲ್ಲಿ ಕೇಳಬಹುದಾಗಿರ್ತಕ್ಕಂಥ ಅತ್ಯಂತ ಸಂಭವನೀಯ ಪ್ರಶ್ನೆಗಳನ್ನ ನಾವು ಇವತ್ತಿನ ದಿವಸ ಡಿಸ್ಕಷನ್ ಅನ್ನ ಮಾಡೋಣ. ಓಕೆ, ನಮ್ಮಲ್ಲಿ ಈ ಒಂದು ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ತರನಾಗಿರ್ತಕ್ಕಂಥ ಕ್ಲಾಸಸ್ಗಳು ನಡೀತಾ ಇರುತ್ತೆ. ನೆಕ್ಸ್ಟ್ ಇಯರ್ ಕ್ಲಾಸಸ್ಗಳು ಏಪ್ರಿಲ್ ಇಂದ ಪ್ರಾರಂಭವಾಗುತ್ತೆ. 4ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ನಾವು ಕಂಪ್ಲೀಟ್ ಆಗಿ ಸಮ್ಮರ್ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೇವೆ. ಕ್ಲಾಸಸ್ಗಳು ಏಪ್ರಿಲ್ 1ರಿಂದ ಪ್ರಾರಂಭ ಆಗುತ್ತೆ. ಅದಲ್ಲದೆ ಸಮ್ಮರ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಪ್ರೊಸೆಸ್ ಆಲ್ರೆಡಿ ಪ್ರಾರಂಭವಾಗಿದ್ದರಿಂದ ಯಾರಿಗೆಲ್ಲ ಅಡ್ಮಿಷನ್ ಬೇಕಾಗಿದೆ ಅವರ ಅಡ್ಮಿಷನ್ಗಳನ್ನು ಕೂಡ ತೆಗೆದುಕೊಳ್ಬಹುದು. ಓಕೆ, ಇವತ್ತಿನ ವಿಡಿಯೋ ಬಗ್ಗೆ ನಾವೀಗ ಮಾತಾಡೋಣ. ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಈ ವರ್ಷ 2025ರಲ್ಲಿ ಜನವರಿ 18ಕ್ಕೆ ನವೋದಯ ಪರೀಕ್ಷೆ ನಿಗದಿಯಾಗಿದ್ದು ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅದರಲ್ಲಿ ಗಣಿತಕ್ಕೆ ನಿಮಗೆ 25 ಅಂಕಗಳನ್ನ ಕೇಳಲಾಗುತ್ತೆ. ಅದರಲ್ಲಿ 10 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ತುಂಬಾ ಅವಶ್ಯಕವಾಗಿ ಈ ಪ್ರಶ್ನೆಗಳ ಮೇಲೆ ಬರಬಹುದು ಅಂತೇಳಿ ಒಂದಿಷ್ಟು ಸಂಭವನೀಯತೆಯಿಂದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ರಚಿಸಲಾಗಿದೆ. ಆ ಪ್ರಶ್ನೆಗಳನ್ನ ನೀವು ಸೇರಿ ಇವತ್ತು ನೋಡ್ಕೊಳ್ಳೋಣ. ಈ ವಿಡಿಯೋನ ಹೆಚ್ಚು ಜನರಿಗೆ ತಲುಪಿಸುವುದರ ಮೂಲಕ ಸಾಕಷ್ಟು ಜನರಿಗೆ ಯೂಸ್ ಆಗಲಿ ಅಂತ ಹೇಳ್ಕೊಳ್ತೀನಿ. ಓಕೆ, ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಕ್ಲಾಸ್ 3 ಸಂಬಂಧಪಟ್ಟಂತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಶ್ರೇಯಸ್ಸನ್ನು ರೂಪಾಯಿ 2000ಗಳಲ್ಲಿ 1/2 ಭಾಗವನ್ನು ತನ್ನ ತಮ್ಮನಿಗೆ, ಉಳಿದ ಭಾಗದ 1/4 ಭಾಗವನ್ನ ತನ್ನ ಅಕ್ಕನಿಗೆ, ಉಳಿದ ಭಾಗದ 1/5 ಭಾಗವನ್ನ ತನ್ನ ತಾಯಿಗೆ ಕೊಟ್ಟರೆ ಅವನಲ್ಲಿ ಉಳಿದಿರ್ತಕ್ಕಂಥ ಹಣ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಶ್ರೇಯಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹತ್ರ ಎಷ್ಟು ಅಮೌಂಟ್ ಇದೆ ಅಂತಂದ್ರೆ ಟೋಟಲಿ 2000 ರೂಪಾಯಿ ಆ ಶ್ರೇಯಸ್ಸಿನ ಹತ್ರ ಇರುವಂತಹ ಒಂದು ಅಮೌಂಟ್ ಆಗಿದೆ. ಅದರಲ್ಲಿ ಅವನು ಅರ್ಧದಷ್ಟು 1/2 ಅಂತಂದ್ರೆ ಅರ್ಧದಷ್ಟು ಭಾಗವನ್ನ ಯಾರಿಗೆ ಕೊಡ್ತಾನೆ ಅಂತಂದ್ರೆ ತನ್ನ ತಮ್ಮನಿಗೆ ಕೊಡ್ತಾನೆ. ಅಂದ್ರೆ ಶ್ರೇಯಸ್ಸನು ತಮ್ಮನಿಗೆ ನೀಡುವಂತಹ ಹಣ ಎಷ್ಟು ಅಂತ ನೋಡಿದ್ರೆ ಒಟ್ಟು 2000 ರೂಗಳಲ್ಲಿ 1/2 ಭಾಗದಷ್ಟು 2000ರ 1/2 ಹಣವನ್ನ ತಮ್ಮನಿಗೆ ಕೊಡ್ತಾನೆ. ಅಂದ್ರೆ ಎಷ್ಟು ಕೊಟ್ಟ? 2/2,000ದಲ್ಲಿ. ಅಂದ್ರೆ ತಮ್ಮನಿಗೆ ಕೊಟ್ಟಂತ ಅಮೌಂಟ್ ಶ್ರೇಯಸ್ ಎಷ್ಟಂದ್ರೆ 1000 ರೂಪಾಯಿಗಳನ್ನ ಕೊಟ್ಟ. ಉಳಿದ ಭಾಗ ಅಂತಂದ್ರೆ ಎಷ್ಟು? ಅವನ ಹತ್ರ 2000 ರೂಪಾಯಿ ಇತ್ತು. 2000 ರೂಪಾಯಿದಲ್ಲಿ 1000 ರೂಪಾಯಿನ ತನ್ನ ತಮ್ಮನಿಗೆ ಕೊಟ್ಟ. ಹಾಗಾದ್ರೆ ಎಷ್ಟು ಉಳಿತು? 2000 ಮೈನಸ್ 1000 ರೂಪಾಯಿ ಕೊಟ್ಟನಂದ್ರೆ ಇನ್ನ 1000 ರೂಪಾಯಿ ಅವನಿಗೆ ಉಳಿತು. ಉಳಿದ ಭಾಗದ 1/4 ಭಾಗವನ್ನ ತನ್ನ ಅಕ್ಕನಿಗೆ, ಹಾಗಾದ್ರೆ ಅಕ್ಕನಿಗೆ ಕೊಡುವಂತಹ ಅಮೌಂಟ್ ಎಷ್ಟು ಅಂತ ನಾವು ನೋಡೋದಾಗಿತ್ತು ಅಂತಂದ್ರೆ ಅಕ್ಕನಿಗೆ ಶ್ರೇಯಸ್ಸ ಎಷ್ಟು ಅಮೌಂಟ್ ಅನ್ನ ಕೊಡ್ತಾನೆ. ಓಕೆ ನೋಡ್ರಿ, ಅವನ ಹತ್ರ ಇರುವಂತಹ ಅಮೌಂಟ್ 1000 ರೂಪಾಯಿ ಐತೆ. 2000 ಇತ್ತು. 2000 ರೂಪಾಯಿ 1000 ರೂಪಾಯಿ ತಮ್ಮನಿಗೆ ಕೊಟ್ಟ. ಹಾಗಾದ್ರೆ ಇನ್ನ 1000 ಇದೆಯಲ್ಲ, ಆ 1000ದಲ್ಲಿ ಎಷ್ಟು ಭಾಗವನ್ನು ಅಂತಂದ್ರೆ 1/4 ಭಾಗವನ್ನ ತನ್ನ ಅಕ್ಕನಿಗೆ ಕೊಡ್ತಾನೆ. ಅಂದ್ರೆ 4 2 8, 2 ಉಳಿತು, 4 5 20. ಓಕೆ, ಅಂದ್ರೆ 250 ರೂಪಾಯಿಗಳನ್ನ ತನ್ನ ಅಕ್ಕನಿಗೆ ಶ್ರೇಯಸ್ಸನು ಕೊಡ್ತಾನೆ. ನೆಕ್ಸ್ಟ್ ಏನಾಗುತ್ತೆ? ಉಳಿದ ಹಣದಲ್ಲಿ ಎಷ್ಟು ಉಳಿತಾಗಂದ್ರೆ ಫಸ್ಟ್ಗೆ 2000 ಇತ್ತು. 2000 ರೂಪಾಯಿದಲ್ಲಿ ಏನ್ ಮಾಡಿದ? ತಮ್ಮನಿಗೆ 1000 ಕೊಟ್ಟ. 1000 ರೂಪಾಯಿ ಉಳಿದಿತ್ತು. ಆ 1000ದ 1/4 ಭಾಗವನ್ನ ಅಕ್ಕನಿಗೆ ಕೊಟ್ಟ. ಅಂದ್ರೆ 250 ರೂಪೀಸ್ ಕೊಟ್ಟ. ಇವಾಗ ಅವನ ಹತ್ರ ಎಷ್ಟು ಉಳಿತು ಅಂತಂದ್ರೆ 750 ರೂಪಾಯಿ ಉಳಿತು. 1000ದಲ್ಲಿ 250 ಹೋದ್ರೆ 750 ರೂಪಾಯಿ ಉಳಿತು. ಹಾಗಾದ್ರೆ ಉಳಿದ ಭಾಗದಲ್ಲಿ 1/5 ಭಾಗವನ್ನ ತನ್ನ ತಾಯಿಗೆ ಆ ಹಣವನ್ನ ಅವನು ಕೊಡ್ತಾನೆ. ಹಾಗಾದ್ರೆ ತಾಯಿಗೆ ಕೊಟ್ಟಂತ ಅಮೌಂಟ್ ಎಷ್ಟು ಅಂತ ನೋಡಿದ್ರೆ ಉಳಿದಿದ್ದು 750 ರೂಪಾಯಿ. 750ರ 1/5 ಭಾಗವನ್ನ ತನ್ನ ತಾಯಿಗೆ ಅವನು ಕೊಡ್ತಾನೆ. ಹಾಗಾದ್ರೆ ತಾಯಿಗೆ ಎಷ್ಟು ಕೊಟ್ಟ? 5 1 5 2 ಉಳಿತು. 5 5 25 0 ಹಾಗಾದ್ರೆ ತಾಯಿಗೆ ನೀಡಿದಂತ ಅಮೌಂಟ್ ಎಷ್ಟು ಅಂತ ನೋಡಿದ್ರೆ 150 ರೂಪಾಯಿ ತಾಯಿಗೆ ಕೊಟ್ಟ. ಓಕೆ, ಮೊದಲಿಗೆ 2000 ಇತ್ತು. 1000 ರೂಪಾಯಿ ತಮ್ಮನಿಗೆ ಕೊಟ್ಟ. ಉಳಿದಿದ್ದು 1000. 1000ದಲ್ಲಿ 250 ರೂಪಾಯಿ ಅಕ್ಕನಿಗೆ ಕೊಟ್ಟ. ಹಾಗಾದ್ರೆ ಎಷ್ಟು ಉಳಿತು? 750 ರೂಪಾಯಿ ಉಳಿದಿತ್ತು. ಆ 750ರ 1/5 ಭಾಗವನ್ನ ತಾಯಿ ಕೊಟ್ಟ. ಅಂದ್ರೆ 150 ರೂಪಾಯಿ. 750ರಲ್ಲಿ 150 ಹೋದ್ರೆ ಉಳಿದ ಭಾಗ ಲಾಸ್ಟಿಗೆ ಅವನಿಗೆ ಉಳಿದಂತ ಹಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಲಾಸ್ಟಿಗೆ ಉಳಿದ ಹಣ ಎಷ್ಟು ಅಂತ ನೋಡಿದ್ರೆ ಉಳಿದ ಹಣ ಇಸ್ ಈಕ್ವಲ್ ಟು
600 ರೂಪಾಯಿ. ಯಾಕಂದ್ರೆ 750 ಇತ್ತು, ಅದರಲ್ಲಿ 150 ಏನ್ ಮಾಡಿದ, ನನ್ನ ತಾಯಿ ಕೊಟ್ಟ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಬಿ ಸರಿಯಾಗಿದೆ. ಉಳಿದಂತ ಅಮೌಂಟ್ ಎಷ್ಟಪ್ಪ ಅಂತ ನೋಡಿದ್ರೆ 600 ರೂಪಾಯಿ ಅವನಿಗೆ ಉಳಿಯುತ್ತೆ. ಈ ತರನಾಗಿ ಹಂತ ಹಂತವಾಗಿ ಇದಕ್ಕೆ ಶಾರ್ಟ್ ಟ್ರಿಕ್ಸ್ ಕೂಡ ಇದೆ. ಆದ್ರೆ ಶಾರ್ಟ್ ಟ್ರಿಕ್ಸ್ ಮಾಡಕ್ ಹೋಗಿ ನೀವು ಎಕ್ಸಾಮ್ ಟೈಮ್ ಅಲ್ಲಿ, ಯಾಕಂದ್ರೆ ಶಾರ್ಟ್ ಟ್ರಿಕ್ಸ್ ಅನ್ನ ಯೂಸ್ ಮಾಡೋದು ಏನಪ್ಪಾ ಅಂದ್ರೆ ಲಾಂಗ್ ಟರ್ಮ್ ಇದ್ದಾಗ ನೀವು ಬೇಗ ಅದರಲ್ಲಿ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಅನ್ನು ಮಾಡೋದ್ರಿಂದ ಪರ್ಫೆಕ್ಟ್ ಆಗ್ತಾರೆ. ಬಟ್ ಈ ಟೈಮಲ್ಲಿ ಆ ರಿಸ್ಕ್ ಬೇಡ ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮೆಥಡ್ ಅನ್ನೇ ಬಿಡಿಸ್ತಾ ಇದ್ದೀನಿ. ಓಕೆ, ಮುಂದಿನ ಪ್ರಶ್ನೆ. ಏನಿದೆ ಮುಂದಿನ ಪ್ರಶ್ನೆ ಅಂತ ನೋಡೋಣ. ಒಂದು ಮರದ ಪೆಟ್ಟಿಗೆಯಲ್ಲಿ 91,530 ಪುಸ್ತಕಗಳು ಇವೆ. ಒಂದು ಮರದ ಪೆಟ್ಟಿಗೆಯಲ್ಲಿ ಇರತಕ್ಕಂತಹ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ ನೋಡಿದ್ರೆ 91,530 ಪುಸ್ತಕಗಳಿವೆ. ಆ ಪುಸ್ತಕವನ್ನು ಪ್ರತಿ ರಟ್ಟಿನ ಪೆಟ್ಟಿಗೆಯಲ್ಲಿ 15ರಂತೆ ಪ್ಯಾಕ್ ಮಾಡಬೇಕಾಗಿದೆ ಮತ್ತು ರಟ್ಟಿನ ಬಾಕ್ಸಿನ ಬೆಲೆ 75ಗಳಾದರೆ ಎಲ್ಲಾ ಪುಸ್ತಕಗಳನ್ನು ಪ್ಯಾಕ್ ಮಾಡಲು ತಗಲುವ ವೆಚ್ಚ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದರೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಮಕ್ಕಳೇ. ಇದರಲ್ಲಿ ಏನಿದೆ ಅಂತ ಕೇಳಿದರೆ ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಭಾಗಾಕಾರಕ್ಕೆ ಸಂಬಂಧಪಟ್ಟಂತಹ ಎರಡು ಕ್ರಿಯೆಗಳನ್ನ ಇಲ್ಲಿ ನಿಮಗೆ ಚೆಕ್ ಮಾಡ್ತಾ ಇದ್ದಾರೆ, ನೀವು ಎಷ್ಟು ಮಟ್ಟಿಗೆ ಗುಣಾಕಾರ ಭಾಗಾಕಾರ ಬರುತ್ತೆ ಅನ್ನೋದನ್ನ. ಓಕೆ, ಮರದ ಪೆಟ್ಟಿಗೆಯಲ್ಲಿ ಇರ್ತಕ್ಕಂತಹ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡಿದ್ರೆ 91,530 ಪುಸ್ತಕಗಳು ನಮಗೆ ಕಾಣಿಸ್ತವೆ. ಇದರಲ್ಲಿ ಪ್ರತಿ ಪೆಟ್ಟಿಗೆಯಲ್ಲಿ 15ರಂತೆ ಅವರು ಪುಸ್ತಕಗಳನ್ನು ಹಾಕಿ ಪ್ಯಾಕ್ ಮಾಡಬೇಕು ಅಂತಿದ್ದಾರೆ. ಹಾಗಾದ್ರೆ ಎಷ್ಟು ಪ್ಯಾಕೆಟ್ಗಳಾಗ್ತವೆ ಅಂತ ನೋಡಿದ್ರೆ, ಅಂದ್ರೆ ಎಷ್ಟು ಬಾಕ್ಸ್ಗಳಾಗ್ತವೆ ಅಂತ ನೋಡೋದಾದ್ರೆ ಡಿವೈಡೆಡ್ ಬೈ 15 ಮಾಡೋಣ. 5ರ ಬಗ್ಗೆ ಕಡ್ತಾ ಹೊಡೆಯೋಣ, ಬಹಳಷ್ಟು ಈಜಿ ಆಗಿರ್ತಕ್ಕಂಥದ್ದು. 5 ಮೂರ್ಲೆ 15, 5 ಒಂದಲೇ 5, 4 ಉಳಿತು, 5 8ಲೆ 40, 1 ಉಳಿತು, 5 ಮೂರ್ಲೆ 15, 10 0, 5 6ಲೆ 30. ಮತ್ತೆ 3ರಿಂದ ಹೊಡೆಯೋಣ. 3 ಒಂದಲೇ 3 6ಲೆ 18, 3 ಒಂದಲೇ 10 0, 3 2ಲೆ 6, ಅಂದ್ರೆ 6102 ಪ್ಯಾಕೆಟ್ಗಳು ಅಥವಾ ಬಾಕ್ಸ್ ಗಳನ್ನ ನಾವಿಲ್ಲಿ ಕಾಣಬಹುದು. ಒಟ್ಟು ಇರತಕ್ಕಂಥ ಪುಸ್ತಕಗಳ ಸಂಖ್ಯೆ 91,530. ಅದರಲ್ಲಿ ಪ್ರತಿಯೊಂದು ಬಾಕ್ಸ್ ನಲ್ಲಿ ಅವರು 15 ಪುಸ್ತಕಗಳನ್ನ ಹಾಕ್ತಾರ ಅನ್ನೋದಾಗಿತ್ತು ಅಂತಂದ್ರೆ 6102 ಬಾಕ್ಸ್ಗಳು ನಮಗಲ್ಲಿ ಬೇಕಾಗುತ್ತೆ. ಮುಂದೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅವರು ಒಂದು ಬಾಕ್ಸ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋದಾದ್ರೆ ಒಂದು ಬಾಕ್ಸಿಗೆ 75 ರೂಪಾಯಿ ಖರ್ಚಾಗುತ್ತಂತೆ. ಹಾಗಾದ್ರೆ ಎಲ್ಲಾ ಪುಸ್ತಕಗಳನ್ನ ಪ್ಯಾಕ್ ಮಾಡಲು ತಗಲುವಂತಹ ವೆಚ್ಚ ಎಷ್ಟು ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಒಂದು ಇದಕ್ಕೆ 75 ಅಂದ್ರೆ ಇದಕ್ಕೆ ಇಂಟು 75 ಮಾಡೋಣ. 6102 ಇಂಟು 75, ಯಾಕಂದ್ರೆ ಒಂದು ಕಷ್ಟಲ್ಲ, 6102 ಅಲ್ಲ. ಓಕೆ, 75 ಬಗ್ಗೆ ನೋಡೋಣ. 75 150, 150 ಅಂದ್ರೆ 75 0ಲೆ 0 ಬಂತು, 5 ಹಾಕಿ ಮತ್ತೆ ಕ್ಯಾರಿಯನ್ನ 1 ಹಾಕ್ತೀನಿ. 75 ಒಂದಲೇ 75, 1 76, ಕ್ಯಾರಿ 7. ನೆಕ್ಸ್ಟ್ ಮುಂದುವರೆದಂತೆ 75 ಆಗ್ಲೇ 75 ಆಗ್ಲೇ 150, 156 ಅಂದ್ರೆ 900 ಆಗುತ್ತೆ, 907 ಆಗುತ್ತಲ್ವಾ. 75 ಇಂಟು 6 ನೋಡ್ತೀವಿ, 6 ಇಲ್ಲೇ 30, 7 ಆಗ್ಲೇ 42, 42 3 45, 450 ಪ್ಲಸ್ 7 ಅಂದ್ರೆ 457. ಓಕೆ, ಸ್ಥಾನ ಬಿಟ್ಟು ಕಾಮ ಕೊಡ್ತೀನಿ. 4,57,650. ಇದಕ್ಕೆ ಸರಿ ಹೊಂದುವಂತಹ ಉತ್ತರ ಎಲ್ಲಿದೆ ಅಂತ ನೋಡೋದಾಗಿದ್ರೆ ಆಪ್ಷನ್ ಸಿ ಅಲ್ಲಿ ಸರಿಯಾಗಿದೆ ಅಲ್ವಾ. ಆಪ್ಷನ್ ಸಿ ಅಲ್ಲಿ ಕಂಪ್ಲೀಟ್ ಆಗಿ ಇದರ ಉತ್ತರವನ್ನ ನಾವು ನೋಡಬಹುದು. ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಟ್ಟು ಪುಸ್ತಕಗಳನ್ನ ಕೊಟ್ಟಾಗ ಅವುಗಳನ್ನ ಬಾಕ್ಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಪ್ರತಿಯೊಂದರಲ್ಲಿ 15 ಪುಸ್ತಕಗಳನ್ನ ಹಾಕೋದಾದ್ರೆ 6102 ಬಾಕ್ಸ್ಗಳಾಗುತ್ತೆ. ಒಂದು ಬಾಕ್ಸ್ಗೆ ತಗಲುವಂತಹ ವೆಚ್ಚ ಎಷ್ಟಂದ್ರೆ 75 ರೂಪಾಯಿ. ಅಂದ್ರೆ 6102 ಬಾಕ್ಸ್ಗಳಿಗೆ 4,53,650 ರೂಪಾಯಿ ಅದಕ್ಕಿರುವಂತಹ ವೆಚ್ಚ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 3. 4, 5, 2ರಿಂದ ಭಾಗವಾಗುವ 4 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ ಮಕ್ಕಳೇ, ಭಾಗಿಸುವಂತಹ ಸಂಖ್ಯೆಗಳು ಯಾವುವು ಅಂತ ನೋಡಿದರೆ 4, 5, 2 ಈ ಸಂಖ್ಯೆಗಳಿಂದ
ಈ ಸಂಖ್ಯೆಗಳನ್ನು ಭಾಗಿಸುವ ಅಂದ್ರೆ ಬೇರೆ, ಈ ಸಂಖ್ಯೆಗಳಿಂದ ಭಾಗವಾಗುವ ಅಂದ್ರೆ ಬೇರೆ ಆಗುತ್ತೆ. ಅಂದ್ರೆ 4, 5 ಮತ್ತು 2 ಈ ಸಂಖ್ಯೆಗಳಿಂದ ಭಾಗವಾಗುವ ಅಂತಂದ್ರೆ ಇವುಗಳ ಲಸವನ್ನು ನಾವು ತಗೋಬೇಕಾಗತ್ತೆ. ಈ ಸಂಖ್ಯೆಗಳಿಂದ ಭಾಗವಾಗುವ ಅಂದ್ರೂ ಒಂದೇ, ಇವುಗಳ ಲಸದಿಂದ ಭಾಗವಾಗುವ ಅಂದ್ರೂ ಕೂಡ ಒಂದೇ ಆಗುತ್ತೆ. ಆದ್ದರಿಂದ ಇವುಗಳ ಲಸ ಮಾಡ್ಕೊಂತೀವಿ. 2 2 5ಕ್ಕೆ 5, 2 1 3 ಒಂದೇ ಮುಂದಿನ ಭಾಗ ಹೋಗೋದಿಲ್ಲ. ಕನಿಷ್ಠ 2 ಭಾಗ ಹೋದ್ರೆ ನಾವು ಕಂಟಿನ್ಯೂ ಮಾಡಬಹುದಾಗಿತ್ತು, ಬಟ್ ಇಲ್ಲಿ ಹೋಗುದಿಲ್ಲ. ಅಂದ್ರೆ ಇದರ ಲಸ ಎಷ್ಟಾಗುತ್ತೆ ಅಂದ್ರೆ 2 × 2 × 5 2 4 4 5 20. ಓಕೆ, ಇಲ್ಲಿ ಕೊಟ್ಟಿರತಕ್ಕಂತ ಆಪ್ಷನ್ಗಳಲ್ಲಿ 20ರಿಂದ ಭಾಗವಾಗುವಂತಹ 4 ಅಂಕಿಯ ದೊಡ್ಡ ಸಂಖ್ಯೆ, ನಾ ಚಿಕ್ಕ ಸಂಖ್ಯೆ ಅನ್ಕೊಂಡಿದ್ದೆ, ಅಲ್ಲ ದೊಡ್ಡ ಸಂಖ್ಯೆ ಯಾವುದು ಅಂತ ನಾವಿಲ್ಲಿ ನೋಡ್ಕೋಬಹುದು. ಓಕೆ, ಇದಕ್ಕೆ ಹೆಂಗ್ ಮಾಡ್ಬೋದು? ಈಗ 4 ಅಂಕಿಯ ದೊಡ್ಡ ಸಂಖ್ಯೆ ಅಂತಂದ್ರೆ ಯಾವುದು? 99,999. ಇದು 4 ಅಂಕಿಯ ದೊಡ್ಡ ಸಂಖ್ಯೆ. ಇದನ್ನ ಈ ಲಸದಿಂದ ಭಾಗಿಸಬೇಕು. ದೊಡ್ಡ ಸಂಖ್ಯೆಯನ್ನ ಕೇಳಿದಾಗ ದೊಡ್ಡ ಸಂಖ್ಯೆ ಹೇಳಿ, ಚಿಕ್ಕ ಸಂಖ್ಯೆ ಕೇಳಿ, ಸೇಮ್ ವಿಧಾನ. ಕೊಟ್ಟಿರತಕ್ಕಂತ ಸಂಖ್ಯೆಗಳನ್ನ ಲಸ ತಗೋಬೇಕು. ಚಿಕ್ಕ ಸಂಖ್ಯೆ ಕೇಳಿದಾಗ ಚಿಕ್ಕ ಸಂಖ್ಯೆಯನ್ನು ಭಾಗಿಸ್ರಿ, ದೊಡ್ಡ ಸಂಖ್ಯೆ ಕೇಳಿದಾಗ ದೊಡ್ಡ ಸಂಖ್ಯೆಯನ್ನ ಭಾಗಿಸ್ರಿ. ಓಕೆ, 24ರಲ್ಲಿ 80 ಎಷ್ಟು ಉಳಿತು? 19 ಉಳಿತು. ನೆಕ್ಸ್ಟ್ ಬರುವಂತ ಸಂಖ್ಯೆ ಯಾವಂತ ನೋಡಿದ್ರೆ 9. 29ರಲ್ಲಿ 180. ನೆಕ್ಸ್ಟ್ ಬರುವಂತದ್ದು ಏನು? 99. ಇಲ್ಲೇ ನೆಕ್ಸ್ಟ್ 1 ಬರಬೇಕಿಲ್ಲಿ. 9ರ 8 ಹೋದ್ರೆ 1 0 ಆಗುತ್ತೆ. ನೆಕ್ಸ್ಟ್ ಬರುವಂತಹ ಸಂಖ್ಯೆ ಯಾವುದು ಅಂತ ನೋಡಿದ್ರೆ 9. ಮತ್ತೆ 29ರಲ್ಲಿ 180 ಉಳಿಯುವಂತ ಸಂಖ್ಯೆ 19. ಅಂದ್ರೆ ಇವಾಗ ಏನ್ ಮಾಡಬೇಕು? ನೆಕ್ಸ್ಟ್ ಪ್ರೊಸೀಜರು ಭಾಜ್ಯ ಮೈನಸ್ ಶೇಷವನ್ನ ಮಾಡ್ಕೋಬೇಕು. ಭಾಜ್ಯ ಎಷ್ಟಿದೆ ಅಂತ ನೋಡಿದ್ರೆ 9,999 ಮೈನಸ್ ಶೇಷ ಎಷ್ಟಿದೆ? 19 ಮೈನಸ್ ಮಾಡ್ತೀವಿ. ಹಾಗಾದ್ರೆ ಎಷ್ಟು ಉಳಿತು ನಮಗೆ? 9,980 ನಮಗೆ ಉತ್ತರ ಬರುತ್ತೆ. 9ರಲ್ಲಿ 9 ಹೋದ್ರೆ 0, 9ರಲ್ಲಿ 1 ಹೋದ್ರೆ 8, 9ಕ್ಕೆ ಆಸ್ ಇಟ್ ಇಸ್ 9 ಹಚ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತ ನೋಡಿದ್ರೆ 9,980. ಸರ್, ಇಷ್ಟೆಲ್ಲ ಮಾಡಿದ್ರೆ ನಾವು ನೇರವಾಗಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಇದೆ. ಹೆಂಗಂದ್ರೆ 20ರ ಬಾಧ್ಯತೆ ನಿಯಮವನ್ನು ನಾವು ನೋಡಬಹುದು. ಏನು? ಬಿಡಿ ಸ್ಥಾನದಲ್ಲಿ 0 ಮತ್ತು 10ರ ಸ್ಥಾನದಲ್ಲಿ ಸಮಸಂಖ್ಯೆಯನ್ನು ಹೊಂದಿರುವಂತಹ ಎಲ್ಲಾ ಸಂಖ್ಯೆಗಳು 20ರಿಂದ ಭಾಗ ಆಗ್ತವೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 0 ಇರುವಂತಹ ಸಂಖ್ಯೆಗಳು ಅಂತ ನೋಡಿದ್ರೆ ಇದು ಬಿಡಿ ಸ್ಥಾನದಲ್ಲಿ 0 ಇದೆ, ಬಿಡಿ ಸ್ಥಾನದಲ್ಲಿ 0, ಬಿಡಿ ಸ್ಥಾನದಲ್ಲಿ 0, ಬಿಡಿ ಸ್ಥಾನದಲ್ಲಿ 0 ಇದೆ. 10ರ ಸ್ಥಾನದಲ್ಲಿ ಸಮಸಂಖ್ಯೆಯನ್ನ ಹೊಂದಿರುವಂತಹ ಸಂಖ್ಯೆಗಳು. 10ರ ಸ್ಥಾನದಲ್ಲಿ ಸಮಸಂಖ್ಯೆ ಅಂತ ನೋಡಿದ್ರೆ ಬಿ ಆಪ್ಷನ್ ಕ್ಯಾನ್ಸಲ್ ಆಯ್ತು, ಸಿ ಆಪ್ಷನ್ ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ 10ರ ಸ್ಥಾನದಲ್ಲಿ ಅವು ಬೆಸ ಸಂಖ್ಯೆಯನ್ನ ಹೊಂದ್ಯಾವ. ಉಳಿದಕ್ಕೆ ಎರಡು ಮಾತ್ರ ಉಳ್ಕೊಂಡು. ಯಾವ ಉಳ್ಕೊಂಡು? ಎ ಮತ್ತು ಡಿ ಆಪ್ಷನ್ಗಳು ಉಳ್ಕೊಂಡು. ಓಕೆ ಅಲ್ವಾ? ಸರಿಯಾಗಿದೆ. 9,960 ದೊಡ್ಡದು. ಯಾಕಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಅಂತ ಕೇಳಿದ್ದಾರೆ. 9,980 ದೊಡ್ಡದು ಅಂತ ನೋಡಿದಾಗ ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವ್ದಾಯ್ತು? 9,980. ಸೊ ಈ ತರನಾಗಿ ಕೂಡ ನೀವು ಆನ್ಸರ್ ಅನ್ನ ಗೆಸ್ ಮಾಡಬಹುದು. ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನೀವು ಬಾಧ್ಯತೆ ನಿಯಮ ಗೊತ್ತಿರಬೇಕು. ಏನ್ ಬಾಧ್ಯತೆ ನಿಯಮ? 20ರ ಬಾಧ್ಯತೆ ನಿಯಮ ಬಿಡಿ ಸ್ಥಾನದಲ್ಲಿ 0, 10ರ ಸ್ಥಾನದಲ್ಲಿ ಸಮಸಂಖ್ಯೆಯನ್ನು ಹೊಂದಿರತಕ್ಕಂತ ಎಲ್ಲಾ ಸಂಖ್ಯೆಗಳು 20ರಿಂದ ಭಾಗವಾಗುತ್ತವೆ. ಅದರಲ್ಲಿ 2 ಆಪ್ಷನ್ ಮೊದಲೇ ಹೋಯಿತು. ಇವೆರಡರಲ್ಲಿ ದೊಡ್ಡದು ಯಾವುದು? ಅದೇ ಉತ್ತರ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಪ್ರಶ್ನೆ 4. 8ರಿಂದ ಪ್ರಾರಂಭವಾಗಿ 5ರಲ್ಲಿ ಕೊನೆಗೊಳ್ಳುವ 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳ ಮೊತ್ತಗಳ ಮೊತ್ತ ಅಂತ ಆಗಬೇಕಾಗಿತ್ತು. ಮೊತ್ತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊತ್ತಗಳ ಮೊತ್ತ ಅಂತ ಪ್ರಶ್ನೆ ಮಾಡಬೇಕಾಗಿತ್ತು. ಓಕೆ, 8ರಿಂದ ಪ್ರಾರಂಭವಾಗಿ 5ರಲ್ಲಿ ಕೊನೆಗೊಳ್ಳುವ 5 ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳ ಮೊತ್ತ. ರೈಟ್ ಆಗಿದೆ. ಪ್ರಶ್ನೆಯಲ್ಲಿ ಏನು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ, ಕರೆಕ್ಟ್ ಆಗಿದೆ. ಓಕೆ, 8ರಿಂದ ಪ್ರಾರಂಭವಾಗಬೇಕಂತೆ, 5ರಿಂದ ಕೊನೆಗೊಳ್ಳಬೇಕಂತೆ. ಓಕೆ, ಇದನ್ನು 8ರಿಂದ ಪ್ರಾರಂಭವಾಗಬೇಕು, 5ರಿಂದ ಕೊನೆಗೊಳ್ಳಬೇಕು. ಓಕೆ,
ಎಷ್ಟು ಅಂಕಿ ಸಂಖ್ಯೆ ಆಗ್ಬೇಕಂದ್ರೆ 3 ಅಂಕಿ ಸಂಖ್ಯೆ ಆಗ್ಬೇಕಂದ್ರೆ ಮಧ್ಯದಲ್ಲಿ ನಮ್ಗೆ ಇನ್ನೂ 3 ಅಂಕಿಗಳ ಅವಶ್ಯಕತೆ ಇದೆ. ಇದು ಯಾವಾಗ ದೊಡ್ಡ ಸಂಖ್ಯೆ ಮಾಡಬೇಕಾದ್ರೆ, ಬಿಗ್ ನಂಬರ್ ಮಾಡಬೇಕಾದ್ರೆ ಅಥವಾ ಸ್ಮಾಲ್ ನಂಬರ್ ಮಾಡಬೇಕಾದ್ರೆ ಎರಡೂ ಸಂದರ್ಭದಲ್ಲಿ ಏನ್ ಮಾಡಬೇಕು ಸರಿಯಾದ ರೀತಿಯಿಂದ ನೋಡಿ. ಆರಂಭಿಕ ಮತ್ತು ಅಂತ್ಯದ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆ ಮಾಡ್ರಿ ಅಂತ ಕೊಟ್ಟಾಗ 5 ಅಂಕಿ ಅಂತ ಕೊಟ್ಟಾರ, ಇಲ್ಲಿ 2 ಅಂಕಿ ಇದೆ, ನನಗೆ ಇನ್ನೂ 3 ಅಂಕಿಗಳು ಬೇಕು. ಬೇಕಾಗಿರುವಂತ ಅಂಕಿಗಳನ್ನ ದೊಡ್ಡದು ಮಾಡ್ರಿ ಅಂದಾಗ ನೀವು 9 ರಿಂದ ಫಿಲಪ್ ಮಾಡ್ಕೋಬೇಕು. ಚಿಕ್ಕ ಸಂಖ್ಯೆಯನ್ನ ಮಾಡಿ ಅಂದಾಗ ಇಲ್ಲಿ 0ಗಳಿಂದ ಫಿಲಪ್ ಮಾಡ್ಕೋಬೇಕು. ನೋಡ್ರಿ 5 ಅಂಕಿ ಸಂಖ್ಯೆ ಆಯ್ತಲ್ವಾ, ಅವ್ರು ಎಷ್ಟು ಅಂಕಿ ಕೊಟ್ಟಿದ್ದಾರೆ, ನಮಗೆ ಎಷ್ಟು ಅಂಕಿಗಳ ಅವಶ್ಯಕತೆ ಇದೆಯಲ್ಲ ಅಷ್ಟು 9ಅನ್ನ ಅಥವಾ ಅಷ್ಟು 0ಗಳನ್ನ ಹಾಕೋಬೇಕಾಗುತ್ತೆ. ಓಕೆ, ಇವೆರಡರ ಮೊತ್ತವನ್ನ ಕೇಳಿದ್ದಾರೆ. 2ರ ಮೊತ್ತ 5 5 10 ಆಯ್ತು, 9 1 10, 9 1 10, 9 1 10, 8 8 16, 1 17. ಹಾಗಾದ್ರೆ ಸರಿಯಾದ ಉತ್ತರ ಏನಾಗ್ತಂದ್ರೆ 1,70,000. ಆಪ್ಷನ್ ಡಿ ಸರಿಯಾಗಿದೆ. ಇದನ್ನ ನಾವು ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನಿಮಗೆ ಪ್ಲೇ ಮಾಡಿದಾಗ ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಪ್ರಶ್ನೆಯನ್ನ ಪಾಸ್ ಮಾಡಿ ಫಸ್ಟ್ ನೀವು ಮಾಡಿ ಲೆಕ್ಕ ಮಾಡಿದ ಮೇಲೆ ನಾನು ಸರಿಯಾಗಿ ಮಾಡಿದನೋ ಇಲ್ಲೋ ಅನ್ನೋದನ್ನ ಮತ್ತೆ ಪ್ಲೇ ಕೊಟ್ಟು ಕಂಟಿನ್ಯೂ ಮಾಡಿ ಚೆಕ್ ಮಾಡ್ಕೊರಿ. ನಿಮಗಿಂತಲೂ ಸರಳವಾಗಿರ್ತಕ್ಕಂಥ ವಿಧಾನ ಇಲ್ಲಿ ಏನಾದರೂ ಸಿಕ್ಕರೆ ನೋಟ್ ಮಾಡ್ಕೊಳ್ಳಿ. ಇಲ್ಲ ನನಗಿಂತಲೂ ಸರಳ ವಿಧಾನ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ನನಗೆ ಟೆಕ್ಸ್ಟ್ ಮೆಸೇಜ್ ಅನ್ನು ಕೂಡ ಇದರಲ್ಲಿ ಮಾಡಬಹುದು. ಈ ತರನಾಗಿ ಇದನ್ನು ಕೂಡ ಬಿಡಿಸಬಹುದು ಸರ್ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಬಹುದು. ಓಕೆ, ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 5. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಮತ್ತು ಮೊದಲ 10 ಪೂರ್ಣ ಸಂಖ್ಯೆಗಳ ಮೊತ್ತವನ್ನು 100ರ ಸ್ಥಾನಕ್ಕೆ ಅಂದಾಜಿಸಿರಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಅಗಣಚಿಂದ ಉಪಯೋಗಿಸಿದಂತ ಪ್ರಶ್ನೆ ಅಂತ ಇದೆಯಲ್ಲ, ಇಲ್ಲಿ 100ರ ಸ್ಥಾನಕ್ಕೆ ಮೊತ್ತಗಳ ಮೊತ್ತವನ್ನು ಅಂತ ಇದನ್ನ ಮಾಡ್ತೀರಿ. ಮೊತ್ತಗಳ ಮೊತ್ತವನ್ನು 100ರ ಸ್ಥಾನಕ್ಕೆ ಅಂದಾಜಿಸಿರಿ. ಓಕೆ, ನೋಡೋಣ ಹಾಗಾದ್ರೆ ಹೇಗೆ ಮಾಡೋದು ಅಂತ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳು ಆಲ್ರೆಡಿ ಇದರ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಪ್ರಾರಂಭವಾಗ್ತವೆ ಅಂದ್ರೆ 1 ರಿಂದ ಪ್ರಾರಂಭವಾಗ್ತವೆ. 1 2 3 ಇದೇ ತರನಾಗಿರ್ತಕ್ಕಂಥ ಅನಂತದವರೆಗೆ ಇರುವಂತಹ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ಇಲ್ಲಿ 10 ವರೆಗೂ ಅಂತ ಕೊಟ್ಟಿದ್ದಾರೆ. ಎಷ್ಟು ನಂಬರ್ಸ್ ಆಗುತ್ತೆ? 1 2 3 4 5 6 7 8 ಹಿಂಗೆಲ್ಲ ನಾವು ಕೌಂಟ್ ಮಾಡಿದ್ರೆ ಟೋಟಲ್ ಎಷ್ಟು ನಂಬರ್ಸ್ ಆಗುತ್ತೆ ಅಂದ್ರೆ 10 ಸಂಖ್ಯೆಗಳು ಆಗುತ್ತೆ. ಇನ್ನು ಮೊದಲ 10 ಪೂರ್ಣ ಸಂಖ್ಯೆಗಳು, ನಿನ್ನೆ ಪ್ರಶ್ನೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಹೋಲ್ ನಂಬರ್ಸ್ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂತ ನೋಡಿದ್ರೆ 0 ಇಂದ ಪ್ರಾರಂಭ ಆಗುತ್ತೆ. 0 1 2 3 4 5 ಈ ತರನಾಗಿ. ಅಂದ್ರೆ ಮೊದಲ 10 ಅಂದ್ರೆ ಎಲ್ಲಿವರೆಗೆ ಆಗುತ್ತೆ? 0 1 2 0 ಫಸ್ಟ್ ನಾವು ಕೌಂಟ್ ಮಾಡ್ತೀವಿ. 0 1 2 3 4 5 6 7 8 9 ಅಂದ್ರೆ 10 ನಂಬರ್ ಆಗಬೇಕಾಗಿತ್ತಂದ್ರೆ ಓನ್ಲಿ 9 ನಂಬರ್ ವರೆಗೂ ನಾವು ಇಲ್ಲಿ ತಗೋಬೇಕಾಗುತ್ತೆ. ಓಕೆ, ಇಲ್ಲಿ ಕ್ರಮಾನುಗತ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಒಂದು ಸೂತ್ರವನ್ನು ನಾವು ಬಳಕೆ ಮಾಡ್ಕೊಂತೀವಿ. ಅದು ಎಷ್ಟಾದ್ರೂ ಆಗಿರ್ಲಿ. ಏನ್ ಸೂತ್ರವನ್ನು ಬಳಕೆ ಮಾಡ್ಕೊಂತೀವಿ ಅಂದ್ರೆ, ಯಾವ ಸೂತ್ರ ಬಳಕೆ ಮಾಡ್ಕೊಂತೀವಿ? n into bracket n plus 1 divided by 2. ಈ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ಕೊಂತೀವಿ. ಓಕೆನಾ? n ಅಂತಂದ್ರೆ ಒಟ್ಟು ಸಂಖ್ಯೆಗಳು ಎಷ್ಟಿವೆ ಅಂತ ಹೇಳಿ. ಒಟ್ಟು ಸಂಖ್ಯೆಗಳು ಎಷ್ಟಿದೆ ಅಂತ ನೋಡಿದ್ರೆ ನಾವಿಲ್ಲಿ ಅಂದ್ರೆ ಇದು ನ್ಯಾಚುರಲ್ ನಂಬರ್ ಗೆ ಸಂಬಂಧಪಟ್ಟಂಗೆ ಮಾತ್ರ ಇದು ಕೌಂಟ್ ಆಗುತ್ತೆ. ಹೋಲ್ ನಂಬರ್ಸ್ ಗೆ ಬಂದಾಗ ಒಂದ್ ಸಂಖ್ಯೆನ 0 ಅನ್ನೋದನ್ನ ಬಿಟ್ಟು ನಾವು ಕೌಂಟಿಗೆ ತಗೋಬೇಕಾಗುತ್ತೆ. ಓಕೆ, ಇಲ್ಲಿ n ಅಂತಂದ್ರೆ ಒಟ್ಟು ಸಂಖ್ಯೆಗಳು 10 ಮತ್ತು n plus 1 ಅಂದ್ರೆ ಅದರ ಮುಂದಿನ ಸಂಖ್ಯೆ 11 ಡಿವೈಡೆಡ್ ಬೈ 2. 2 5. ಹಾಗಾದ್ರೆ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ಅಂತ ನೋಡಿದ್ರೆ 55 ಆಗುತ್ತೆ. ಇನ್ನು ನೆಕ್ಸ್ಟ್ ಇದೆ ಯಾವುದು? ಮೊದಲ 10 ಪೂರ್ಣ ಸಂಖ್ಯೆಗಳ ಮೊತ್ತ. ಪೂರ್ಣ ಸಂಖ್ಯೆಗಳಲ್ಲಿ ಅಂತ ಬಂದಾಗ 0 ಅನ್ನ ಕೌಂಟಿಗೆ ಬಿಡಬೇಕು. 0 ಅನ್ನ ತಗೋಬಾರದು. 0 ಬಿಟ್ಟರೆ ಎಷ್ಟು ಸಂಖ್ಯೆಗಳು ಉಳಿದಲ್ಲೇ? 9 ನಂಬರ್ಸ್ಗಳು ಉಳಿದು. 9 ನಂಬರ್ಸ್ಗಳನ್ನ ನಾನು ಇಲ್ಲಿ ಪ್ಲಸ್ ಮಾಡಿದ್ರೆ n into bracket n plus 1 divided by 2. ಇಲ್ಲಿ ಕೂಡ ಸೇಮ್ ಫಾರ್ಮುಲಾ.
ಓಕೆ, ಹಾಗಾದ್ರೆ n ಅಂತಂದ್ರೆ 9, 9ರ ಮುಂದಿನ ಸಂಖ್ಯೆ 10 ಡಿವೈಡೆಡ್ ಬೈ 2, 2 ಒಂದಲೇ 2 ಐದಲೇ 9 ಐದಲೇ ಎಷ್ಟಾಯ್ತು ಅಂದ್ರೆ ಇದು 45. ಇದರ ಮೊತ್ತ ಮತ್ತು ಇದರ ಮೊತ್ತ ಎರಡನ್ನು ಕೂಡ ಕೂಡಿಸ್ರಿ. 55 ಪ್ಲಸ್ 45 55 ಪ್ಲಸ್ 45 is equal to 10. 5 plus 5 10 ಅಂದ್ರೆ 100. ಸರಿಯಾದ ಉತ್ತರ ಏನಾಗುತ್ತೆ ಅಂತ ನೋಡಿದರೆ ಇದಕ್ಕೆ ಆಪ್ಷನ್ ಎ ಸರಿಯಾಗಿದೆ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಮತ್ತು ಮೊದಲ 10 ಪೂರ್ಣ ಸಂಖ್ಯೆಗಳ ಮೊತ್ತವನ್ನ 100ರ ಸ್ಥಾನಕ್ಕೆ ಅಂದಾಜು ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಅದು 100ರ ಸ್ಥಾನಕ್ಕೆ ಅಂದಾಜಾಗಿನೇ ಇದೆ ಅಲ್ವಾ. ಅಂದಾಜು ಮಾಡಿದ್ರು ಅದು ಅಷ್ಟೇ ಉತ್ತರವನ್ನ ಬರುತ್ತೆ. 5 5 10 5 5 10 100ನ್ನ 100 ಸ್ಥಾನಕ್ಕೆ ಅಂದಾಜು ಮಾಡಿದ್ರೆ ಅದು ವಾಪಸ್ 100 ಬರ್ತಕ್ಕಂಥದ್ದು. ಓಕೆ, ನೋಡ್ರಿ ಸರಿಯಾದ ರೀತಿಯಿಂದ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ರೆ 1 ರಿಂದ 10ರವರೆಗೆ ಇರುವಂತಹ ಸಂಖ್ಯೆ. ಇದು ಪ್ರಶ್ನೆ ಉತ್ತರ 11 ಇಲ್ಲಿ 55 ಬರುತ್ತೆ. ಇಲ್ಲಿ 9 ಸಂಖ್ಯೆಗಳು ಮಾತ್ರ ಕನ್ಸಿಡರ್ ಆಗ್ತವೆ. 9 ಸಂಖ್ಯೆಗಳು ಅಂತಂದಾಗ ಇಲ್ಲಿ 9 ಮತ್ತು ಅದರ ಮುಂದಿನ ಸಂಖ್ಯೆ 2 1 2 5 9 45 55 ಪ್ಲಸ್ 45 ಒಂದು 100 ಸರಿಯಾದ ಉತ್ತರ. 100ನ್ನ 100 ಸ್ಥಾನಕ್ಕೆ ಅಂದಾಜು ಮಾಡಿದ್ರೆ 100 ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 6. 8 ಮತ್ತು 12ರ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ಕೇಳಿದ್ದಾರೆ. ಸಾಮಾನ್ಯ ಅಪವರ್ತನಗಳು ಅಂತಂದ್ರೆ 8ರ ಅಪವರ್ತನಗಳನ್ನ ನಾನು ಇಲ್ಲಿ ಬರ್ಕೊಂತೀನಿ. 8ರ ಅಪವರ್ತನಗಳು ಯಾವ್ಯಾವು? ಹಾಗಾದ್ರೆ ಅಪವರ್ತನ ಅಂತಂದ್ರೆ ಏನು? ದತ್ತ ಸಂಖ್ಯೆಯನ್ನ ಸಂಪೂರ್ಣವಾಗಿ ಭಾಗಿಸುವಂತಹ ಸಂಖ್ಯೆಗಳಿಗೆ ಆ ಸಂಖ್ಯೆಯ ಅಪವರ್ತನಗಳು ಎಂದು ನಾವು ಕರಿತೀವಿ. ಹಾಗಾದ್ರೆ ಸಂಪೂರ್ಣವಾಗಿ ಭಾಗಿಸುವಂತಹ ಸಂಖ್ಯೆಗಳು ಯಾವಂದ್ರೆ 1 2 ಹೋಗುತ್ತೆ. 1 8 8 2 8 8 ಅದನ್ನ ಬಿಟ್ಟರೆ ಯಾವ ಹೋಗುತ್ತೆ? ಮತ್ತೆ 3 ಬಗ್ಗೆ ಬರಲ್ಲ. 4 2 8 ಅದನ್ನ ಬಿಟ್ಟರೆ 8 1 8. ಇನ್ನು 12ರ ಸಾಮಾನ್ಯ ಅಪವರ್ತನಗಳು ಯಾವ ಅಂತಿದ್ರೆ 1ರ ಬಗ್ಗೆ 12 ಬರುತ್ತೆ, 2ರ ಬಗ್ಗೆ ಇದೆ, 3 4 12 ಇದೆ, 4 3 12 ಇದೆ, ಬಿಟ್ರೆ 6 2 12 ಇದೆ, ಬಿಟ್ರೆ 12 12 ಇದೆ. ಹಾಗಾದ್ರೆ ಸಾಮಾನ್ಯ ಅಂತ ಬಂದಾಗ ಇವೆರಡರಲ್ಲಿಯೂ ಇರುವಂತಹ ಸಂಖ್ಯೆಗಳನ್ನ ನಾವು ಸಪರೇಟ್ ಆಗಿ ಬರ್ಕೋಬೇಕು. 2ರಲ್ಲಿಯೂ ಇರುವಂತಹ ಸಂಖ್ಯೆ ನೋಡ್ರಿ 1 1 ಇವೆರಡರಲ್ಲಿ ಕೂಡ ಇದೆ, ಆದ್ರಿಂದ 1 2 ಇವೆರಡರಲ್ಲಿಯೂ ಇದೆ 2 3 2ರಲ್ಲಿ ಇಲ್ಲ, 4 2ರಲ್ಲಿನೂ ಇದೆ ನೋಡ್ರಿ. ಓಕೆ, 4 ಮತ್ತೆ 8 ಇಲ್ಲಿದೆ, ಇಲ್ಲಿಲ್ಲ, 6 ಇಲ್ಲಿದೆ, 12 ಇಲ್ಲಿದೆ, ಇಲ್ಲಿ ಮೇಲ್ಗಡೆ ಇಲ್ಲ. ಆದ್ದರಿಂದ ಇವೆರಡೂ ಸಂಖ್ಯೆಗಳ ಒಂದು ಸಾಮಾನ್ಯ ಅಪವರ್ತನಗಳು ಯಾವುದು ನೋಡಿದ್ರೆ ಆಪ್ಷನ್ ಸಿ ಸರಿಯಾಗಿದೆ. 1 2 ಮತ್ತು 4. ಪ್ರಶ್ನೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. 7ನೇ ಪ್ರಶ್ನೆ. 12 ಪೆನ್ನುಗಳ ಬೆಲೆ 60 ರೂಪಾಯಿ ಆದರೆ 180 ರೂಗೆ ಎಷ್ಟು ಪೆನ್ನುಗಳನ್ನ ನಾವಿಲ್ಲಿ ಕೊಳ್ಳಬಹುದು? ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಯಾಗಿದೆ ಮಕ್ಕಳೇ. ಓರೆ ಗುಣಾಕಾರ ಅಂತ ನಾವು ಇದಕ್ಕೆ ಕರಿತೀವಿ, ಏಕಮಾನ ಪದ್ಧತಿ ಅಂತ ಕೂಡ ಇದಕ್ಕೆ ಕರಿತೀವಿ. ಗಣಿತದ 70% ಲೆಕ್ಕಗಳನ್ನ ಈ ಪದ್ಧತಿ ಮೂಲಕ ನಾವು ಮಾಡಬಹುದು. 12 ಪೆನ್ನುಗಳು ಇಸ್ ಈಕ್ವಲ್ ಟು ಎಷ್ಟು ರೂಪಾಯಿ ಆಗುತ್ತಂತೆ? 60 ರೂಪಾಯಿ ಆಗುತ್ತೆ. ಹಾಗಾದ್ರೆ ಇವರ ಹತ್ರ ಎಷ್ಟು ರೂಪಾಯಿ ಇದೆ? 180 ರೂಪಾಯಿ. ರೂಪಾಯಿ ತಳಗ ರೂಪಾಯಿ ಬರೀಬೇಕು. ಎಷ್ಟು ಪೆನ್ನುಗಳನ್ನ ಕೊಳ್ಳಬಹುದು? ಪೆನ್ನುಗಳನ್ನ ನಾನು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಏನ್ ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. ಕ್ರಾಸ್ ಮಾಡಿದ್ರೆ 12 ಇಂಟು 180 ಡಿವೈಡೆಡ್ ಬೈ 60. 0 0 ಕ್ಯಾನ್ಸಲ್. 6 1 6 3 18 12 3 36 ಪೆನ್ನುಗಳನ್ನು ನಾವು ಕೊಳ್ಳಬಹುದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ. ಪ್ರಶ್ನೆ ನೆಕ್ಸ್ಟ್. ಎಂಟನೇ ಪ್ರಶ್ನೆ. ಒಂದು ಬಸ್ಸು ರಾಂಪುರದಿಂದ ಪೂರ್ವಾಹ್ನ ಅಂದರೆ ಬೆಳಗ್ಗೆ 9:30ಕ್ಕೆ ಹೊರಟು ಸಿಂಧನೂರಿಗೆ ಅಪರಾಹ್ನ 8:45ಕ್ಕೆ ತಲುಪಿದರೆ ಬಸ್ ಪ್ರಯಾಣಿಸಿದ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಪೂರ್ವಾಹ್ನ ಅಂತಂದ್ರೆ ಮಾರ್ನಿಂಗ್ ಟೈಮ್, ಬೆಳಗ್ಗೆ ಅಂತ ನಾವು ಕರಿತೀವಿ.
ಇದಕ್ಕೆ AM ಅಂತ ಕೂಡ ನಾವು ಕರಿತೀವಿ. AM ಯಾವಾಗಪ್ಪ ಅಂತಂದ್ರೆ 9:30ಗೆ ರಾಂಪುರದಿಂದ ಹೊರಡುತ್ತೆ ಮತ್ತು ಅದು ಸಿಂಧನೂರಿಗೆ ಯಾವ ಟೈಮಲ್ಲಿ ಇರುತ್ತೆ ಅಂತ ನೋಡೋದಾಗಿತ್ತು ಅಂತಂದ್ರೆ ಅಪರಾಹ್ನ ಅಂತಂದ್ರೆ ಸಾಯಂಕಾಲ ಅಂತ ಕರಿಬಹುದು ಅಥವಾ ಮಧ್ಯಾಹ್ನದ ಅವಧಿಯನ್ನ ನಾವಿಲ್ಲಿ ಕರಿಬಹುದು. ಇದಕ್ಕೆ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ PM ಅಂತ ಕರಿತೀವಿ. ಈ ಟೈಮಲ್ಲಿ 8:45ಕ್ಕೆ ಇದು ಆ ಒಂದು ಊರನ್ನ ಮುಟ್ಟುತ್ತಂತೆ. ಹಾಗಾದ್ರೆ ಬಸ್ ಎಷ್ಟು ಗಂಟೆಗಳ ಕಾಲ ಪ್ರಯಾಣ ಮಾಡಿದ್ರಾಯ್ತು ಅಂತೇಳಿ. ಓಕೆ, ಇದಕ್ಕಿರ್ತಕ್ಕಂಥ ಬಹಳ ಸಲೀಸಾಗಿರ್ತಕ್ಕಂಥ ವಿಧಾನದ ಮಕ್ಕಳೇ. ಈ 8:45 ಅನ್ನೋದನ್ನ ರೈಲ್ವೆ ವೇಳೆಗೆ ಪರಿವರ್ತನೆ ಮಾಡ್ಕೋಬೇಕು. ರೈಲ್ವೆ ವೇಳೆಗೆ ಅಂತಂದ್ರೆ ಏನು, ಇಲ್ಲಿ 8 ಅಂದ್ರೆ +12 ಆಗಿರ್ತದೆ. ಮಧ್ಯಾಹ್ನ 1 ಗಂಟೆನ ನಾವು 13 ಗಂಟೆ ಅಂತ ಕರಿತೀವಿ. ಮಧ್ಯಾಹ್ನ 2 ಗಂಟೆನ 14 ಗಂಟೆ. ಅಂದ್ರೆ ಮಧ್ಯಾಹ್ನ ಇರುವಂತ ಸಮಯಕ್ಕೆ +12 12 ಗಂಟೆಯನ್ನ ನಾವು ಪ್ಲಸ್ ಮಾಡ್ತೀವಿ. ಹಾಗಾಗಿ 8:45ಕ್ಕೆ ನಾವು +12 ಗಂಟೆ ಮಾಡಿದ್ರೆ ಇದು ರೈಲ್ವೆ ವೇಳೆ ಆಯ್ತು ನಮ್ಗೆ. ಅಂದ್ರೆ 24 ಗಡಿಯಾರದ ಒಂದು ಸಮಯ ಆಯ್ತು. ಎಷ್ಟಾಗುತ್ತೆ? 20:45 ಆಯ್ತು. ಹಾಗಾದ್ರೆ ಬಸ್ ತಲುಪಿದಂತ ಸಮಯ 8:45 ಅಂದ್ರೂ ಒಂದೇ, 20:45 ಅಂದ್ರೂ ಕೂಡ ಒಂದೇ. ತಲುಪಿದ ಸಮಯ 20:45. ಇಲ್ಲಿ ಆರಂಭಿಕ ಸಮಯ ನೋಡ್ರೆ 9:30. ಅದನ್ನ ಮೈನಸ್ ಮಾಡೋಣ. 20:40ರಲ್ಲಿ 9:30 ಮೈನಸ್ ಮಾಡೋಣ. ಓಕೆ, 5ರಲ್ಲಿ 0 ಹೋದ್ರೆ 5, 4ರಲ್ಲಿ 3 ಹೋದ್ರೆ 1. ನೆಕ್ಸ್ಟ್ 20ರಲ್ಲಿ 9 ಹೋದ್ರೆ ಅಂದ್ರೆ 10ರಲ್ಲಿ 9 ಹೋದ್ರೆ 1 ಆಯ್ತು. ನೆಕ್ಸ್ಟ್ 11 ಗಂಟೆ 15 ನಿಮಿಷಗಳ ಕಾಲ ಬಸ್ ಸತತವಾಗಿ ಜರ್ನಿಯನ್ನ ಮಾಡಿತು ಎಂಬುದು ಇದರ ಅರ್ಥವನ್ನು ಇದು ಕೊಡುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 9. ಮಾರ್ಚ್ 8 ಮಂಗಳವಾರವಾದರೆ ಅದೇ ತಿಂಗಳ 29ನೇ ತಾರೀಕು ಯಾವ ವಾರ? ಸಿಂಪಲ್ ಆಗಿರುವಂತಹ ಒಂದು ಪ್ರಶ್ನೆ ಇದೆ. ಮಾರ್ಚ್ 8ನೇ ತಾರೀಕು ಮಂಗಳವಾರ ಆಗಿತ್ತು ಅಂತಂದ್ರೆ ಅದೇ ತಿಂಗಳು, ನೋಡಿ ತಿಂಗಳು ಬೇರೆ ಆಗಿಲ್ಲ, 29ನೇ ತಾರೀಕು ಯಾವ ವಾರ? ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆಯಾಗಿದೆ. ಓಕೆ, ಅಂತ್ಯದ ದಿನದಲ್ಲಿ 29ರಲ್ಲಿ ಆರಂಭಿಕ ದಿನವನ್ನ ಮೈನಸ್ ಮಾಡೋಕೆ ಯಾವಾಗಲೂ 29ರಲ್ಲಿ 8ಅನ್ನ ಕಳಿತೀವಿ. ಎಷ್ಟು ಉಳಿತು? 21 ದಿನ ಉಳಿತು. ಓಕೆ, ಇದು ವಾರಗಳು ಪ್ರತಿ 7 ದಿನಕ್ಕೆ ಒಂದು ಸಾರಿ ಇದು ಪುನರಾವರ್ತನೆ ಆಗೋದ್ರಿಂದ ಈ ಉಳಿದಂತ ದಿನಗಳನ್ನ 7ರಿಂದ ಭಾಗಿಸ್ಬೇಕು. 7 3 21 0 0 8. ಯಾವಾಗ ಶೇಷ 0 ಬರುತ್ತೋ ಅದೇ ದಿನ ಆಗಿರುತ್ತೆ. 1 ಬಂದ್ರೆ ಬುಧವಾರ, ನೆಕ್ಸ್ಟ್ 1 ಡೇ ತಗೋಬೇಕು. 2 ಶೇಷ ಬಂತು ಅಂದ್ರೆ ಇಲ್ಲಿ ಶೇಷನೇ ಕೌಂಟಿಗೆ ಭಾಗವಲ್ಲ. ಶೇಷ 0 ಬಂದ್ರೆ ಅದೇ ದಿನ, 1 ಶೇಷ ಬಂದ್ರೆ ಅದರ ಮುಂದಿನ ದಿನ, 2 ಶೇಷ ಬಂದ್ರೆ ಅದರ ಹಿಂದಿನ ದಿನ, 3 ಶೇಷ ಬಂದ್ರೆ ಅದರ ಮುಂದಿನ ದಿನ. 3 ದಿನಗಳನ್ನ ನಾವಿಲ್ಲಿ ಮುಂದೆ ಕಳಿಸ್ಬೇಕು. ಅಂದ್ರೆ ಎಷ್ಟು ಶೇಷ ಉಳಿದಿರುತ್ತೆ ಅಷ್ಟು ಡೇಸ್ ಗಳನ್ನ ಅಲ್ಲಿ ಕೌಂಟ್ ಮಾಡಬೇಕು. ಇನ್ ಕೇಸ್ 4 ಶೇಷ ಉಳಿತಂದ್ರೆ ಮಂಗಳವಾರಕ್ಕೆ ನಾವು 4 ದಿನ ಮುಂದಕ್ಕೆ ಹೋಗ್ಬೇಕು. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ತರನಾಗಿ. ಓಕೆ, ಇಲ್ಲಿ 0 ಬಂತು ಅಂದ್ರೆ ಅದೇ ವಾರ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ ಮಾರ್ಚ್ 8 ಮಂಗಳವಾರ ಆದ್ರೆ 29ನೇ ತಾರೀಕು ಮಾರ್ಚ್ ಕೂಡ ಅದೇ ವಾರ ಆಗಿರುತ್ತೆ, ಅಂದ್ರೆ ಮಂಗಳವಾರವೇ ಆಗಿರುತ್ತೆ. ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 10. ಓಕೆ, ಒಂದು ಸ್ಮಾಲ್ ಆಗಿರ್ತಕ್ಕಂಥ ಸಮಸ್ಯೆಯನ್ನು ಕೊಟ್ಟಿದ್ದಾರೆ. ಈ ಸಮಸ್ಯೆಯನ್ನ ನೋಡೋಣ. ಏನಿದೆ ಅಂತ ನೋಡಿದ್ರೆ ಚೌಕಾವರ್ಣ 25 ಪ್ಲಸ್ ಪುಷ್ಪಾವರಣ 5 ಪ್ಲಸ್ ಬ್ರಾಕೆಟ್ 25ನ್ನ 5ರಿಂದ ಭಾಗಿಸಿ. ನೆಕ್ಸ್ಟ್ ಪ್ಲಸ್ 15 ಚೌಕಾವರ್ಣ ಕಂಪ್ಲೀಟ್ ಮಾಡಿದರೆ ಪುಷ್ಪಾವರಣ, ಇದನ್ನು ಚೌಕಾವರ್ಣ ಪುಷ್ಪಾವರಣ ಎರಡನ್ನು ಕೂಡ ಇಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಎರಡನೇ ಸ್ಟೆಪ್ ಅನ್ನು ನೋಡೋಣ. ಫಸ್ಟ್ ನಾವು ಬ್ರಾಕೆಟ್ ಏನಿದೆ ಬಿಡಿಸಬೇಕಾಗುತ್ತೆ. 25 ಪ್ಲಸ್ ಪುಷ್ಪಾವರಣ 5 ಪ್ಲಸ್ ಆಸ್ ಇಟ್ ಈಸ್ ಬಿಡ್ತೀನಿ, ಕರ್ತಾ ಹೊಡಿತೀನಿ. 5 1 5 5 25. ಈ ಬ್ರಾಕೆಟ್ ಇಂದ ಬಂದಂತ ಉತ್ತರ 5 ಪ್ಲಸ್ 15. ಪುಷ್ಪಾವರಣ ಕಂಪ್ಲೀಟ್, ಚೌಕಾವರ್ಣ ಕಂಪ್ಲೀಟ್. ಮುಂದುವರೆದಂತೆ 25 ಪ್ಲಸ್
ಇದನ್ನೆಲ್ಲ ಹೊರಗಡೆ ತೊಗೊಂಡ್ಬರ್ತೀನಿ. 15 + 5 20 + 5 25. ಆನ್ಸರ್ 50. ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಬಿ ಸರಿಯಾದ ರೀತಿಯಿಂದ ಒಂದು ಉತ್ತರವಾಗಿದೆ. ಓಕೆ, ಇದೇ ತರನಾಗಿ ಸರಳೀಕರಣ ಮೇಲೆ ಪ್ರತಿ ವರ್ಷ ಒಂದು ಕ್ವಶನ್ ಕಡ್ಡಾಯವಾಗಿ ಕೇಳ್ತಾನೆ. ನಾನು ಈ ಸದ್ಯಕ್ಕೆ ಏನು ಕೊಟ್ಟಿದ್ದೀನಲ್ಲ ಆ ತರ ಇರುವಂತ ಎಲ್ಲಾ ಪ್ರಶ್ನೆಗಳು ಕೂಡ ನಿಮಗೆ ಜಸ್ಟ್ ಒಂದೊಂದು ಮಾಡೆಲ್ ಅನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡ್ತವೆ. ಆದ್ದರಿಂದ ನೀವು ಮಾಡಬೇಕಾಗಿಷ್ಟೇ, ಈ ತರನಾಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳು ಎಲ್ಲೆಲ್ಲಿ ಸಿಗುತ್ತಲ್ಲ ಅವನ್ನೆಲ್ಲವೂ ಕೂಡ ಹುಡುಕಿಕೊಂಡು ನೋಡುವ ವ್ಯವಸ್ಥೆಯನ್ನ ಮಾಡ್ಕೊಡ್ರಿ. ಎಕ್ಸಾಮ್ ಬಹಳ ಹತ್ರ ಬಂತು. ಒಂದ್ಸಾರಿ ನೀವು ಏನಾದರೂ ನವೋದಯ ಸೆಲೆಕ್ಷನ್ ಆದಪ್ಪ ಅಂದ್ರೆ ಅಪ್ ಟು PUC ಸೆಕೆಂಡ್ ಇಯರ್ ವರೆಗೆ CBSE ಸಿಲೆಬಸ್ ಇರುವಂತಹ ಶಾಲೆ ಕಂಪ್ಲೀಟ್ ಆಗಿ ಉಚಿತವಾಗಿ ನಿಮಗೆ ಸಿಗುತ್ತೆ. ಆದ್ದರಿಂದ ಇದು ಬಹಳಷ್ಟು ಪಾಲಕರ ಒಂದು ಕನಸು ಕೂಡ ಆಗಿದೆ, ನಮ್ಮ ಮಕ್ಕಳಿಗೆ ಓದ್ಲಿ ಅನ್ನುವಂಥದ್ದು. ಗ್ರಾಮೀಣ ಭಾಗದಾಗದ ಬಡ ಮಕ್ಕಳಿಗಾಗಿ ತೆರೆದಂತಹ ಈ ಶಾಲೆಗಳ ಯೂಸ್ ಅನ್ನ ನೀವೆಲ್ಲರೂ ಕೂಡ ತೆಗೆದ್ರೆ. ಓಕೆ, ಇದುವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ನೀವು 9986972170 9538157686 9741312170 ಈ ನಂಬರ್ಗಳಿಗೆ ನೀವು ಕರೆ ಮಾಡುವುದರ ಮೂಲಕ ಇನ್ನೇನಾದರೂ ನಿಮಗೆ ಮಾಹಿತಿ ಬೇಕಾದರೂ ಕೂಡ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.